ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 4ನೇ ತರಗತಿಗೆ ಸಂಬಂಧಿಸಿದಂತೆ ನಾವೇನು ಭಿನ್ನ ರಾಶಿಗಳು ನೋಡ್ತಾ ಇದ್ವಲ್ವಾ, ಅದ್ರ ಮುಂದಿನ ವರದ ಭಾಗ ಇದಾಗಿರುತ್ತೆ. ಮೊದಲನೇ ಪ್ರಶ್ನೆ, ಸಮಾನ ಭಿನ್ನ ರಾಶಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸಮಾನ ಭಿನ್ನ ರಾಶಿ ಅಂದ್ರೆ ಏನು? ಒಂದೇ ಪ್ರಮಾಣವನ್ನ ಸೂಚಿಸುವುದು, ಅಂಶ ಛೇದದ ಸಂಖ್ಯೆ ಒಂದೇ ಆಗಿರುವುದು, ಬಣ್ಣ ಹಚ್ಚಿದ ಅಥವಾ ತೆಗೆದುಕೊಂಡ ಭಾಗ ಸೂಚಿಸುವುದು, ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸುವುದು ಅಂತ ಇದೆ. ಸರಿಯಾದಂತ ಉತ್ತರ ಏನು? ಒಂದೇ ಪ್ರಮಾಣವನ್ನ ಸೂಚಿಸುವುದನ್ನ ನಾವು ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ. ಓಕೆ, ಇನ್ನು ಎರಡನೇ ಪ್ರಶ್ನೆ, 1/2ರ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕೇಳಿದರೆ 2 1s 2 2s 4. ಓಕೆ, ಸೊ ಸರಿಯಾದಂತ ಆಯ್ಕೆ 2/4 ಇಸ್ ದ ರೈಟ್ ಆನ್ಸರ್. ಓಕೆ, ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಾನ ಭಿನ್ನ ರಾಶಿಯ ಜೋಡಿ ಯಾವುದು? ಇದು 1/3 ಇದೆ, ಇದು 2 1s 2 3s ಇದು ಬರೋದಿಲ್ಲ. ಇನ್ನು 2/3 4/6 ಇದು ಕೂಡ ಬರೋದಿಲ್ಲ. 1/2 3/2 ಇದು ಕೂಡ ಬರೋದಿಲ್ಲ. ಸಮಾನ ಭಿನ್ನ ರಾಶಿಯ ಜೋಡಿ ಅಂತ ಕೇಳಿದಾರಲ್ವಾ? ಎಸ್. ಆಮೇಲೆ ಮತ್ತೆ ಯಾವ್ದು ಬರುತ್ತೆ ಹಾಗಾದ್ರೆ? ಎಸ್ ಎಸ್ ಎಸ್, ಸ್ವಲ್ಪ ಹಾಗೆ ಫಾಸ್ಟ್ ಆಗಿ ಹೋಗ್ಬಿಟ್ಟೆ ಅಲ್ವಾ? ನೋಡಿ, ಯಾವುದು ಇದು ಬರಲ್ಲ ಅಲ್ವಾ? ಇದು ಬರೋದಿಲ್ಲ. 1 1s 1 3s 2 1s 2 2s ಇದು ನೋಡಿ 2/3 ಇದೆ. 4 1s ಸಾರಿ ಏನು 2 2s 4 2 3s 6. ಓಕೆ, ಇನ್ನು ಇದು ಬರೋದಿಲ್ಲ, ಇದು ಬರೋದಿಲ್ಲ. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು ಛೇದ 20 ಇರುವಂತ 3/5ಕ್ಕೆ ಸಮಾನವಾದಂತಹ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ, ಛೇದ 20 3/5ಗೆ ಇದು ಸಮನಾಗಿರುವಂತಹ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ. ಓಕೆ, ಯಾವುದು? ಛೇದ 20 ಆಗಿರುತ್ತೆ. ಛೇದ 20 ಇರುವಂತ 3/5ಗೆ ಸಮನಾದಂತಹ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ದಟ್ ಈಸ್ 12/20 ಆಗುತ್ತೆ. 3/20 4/20 20/12 ಅಂತ ಇದೆ. ಇದಾಗೋದಿಲ್ಲ. ಯಾವ್ದಾಗುತ್ತೆ? 12/20 ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವ ತರ? 4 3s 12 4 5s 20 ಹೌದಲ್ವಾ? ಇಲ್ಲಿ ನೋಡಿ 3 1s ಇದು ಬರೋದಿಲ್ಲ, 4 1s ಇದು ಬರೋದಿಲ್ಲ, ಇದು ಕೂಡ ಬರೋದಿಲ್ಲ. ಓಕೆ, ಸೊ ಇದು ನೋಡಿ 2 6s 12 ಇದು 2 10s 20 ಆಗುತ್ತೆ. ಆದ್ರೆ ಇಲ್ಲಿ ನೋಡಿ 4 3s 12 4 5s 20. ಸೊ ಛೇದ 20 ಇರುವಂತ 3/5ಗೆ ಸಮನಾದಂತ ಭಿನ್ನರಾಶಿ ದಟ್ ಈಸ್ 12/20 ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ 8/16 ಇದರ ಒಂದು ಕನಿಷ್ಠ ರೂಪ ಯಾವುದು ಅಂತ ಕೇಳಿದರೆ. ಓಕೆ, ಕನಿಷ್ಠ ರೂಪ ಅಂತ ನೋಡಿದಾಗ ಏನ್ ಹೇಳ್ಬೋದು? ಕನಿಷ್ಠ ರೂಪ ಯಾವ್ದಾಗಿರುತ್ತೆ? ಈಗ ನೋಡಿ 2 ಇಂದ ಫಸ್ಟ್ ಡಿವೈಡ್ ಮಾಡಿದ್ರೆ 2 4s 8 2 8s 16 ಅಗೇನ್ 2 2s 4 2 4s 8 ಮತ್ತೆ 2 1s 2 2s. ಸೊ ಸರಿಯಾದಂತ ಆಯ್ಕೆ ಯಾವುದು? 1/2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 5ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 4. ಇನ್ನು 1/3 ಇಸ್ ಈಕ್ವಲ್ ಟು 2/6 ದಟ್ ಇಸ್ ಈಕ್ವಲ್ ಟು 3/9. ಇದರ ಮುಂದಿನ ಭಿನ್ನರಾಶಿ ಯಾವ್ದಾಗಿರುತ್ತೆ? 1 2 3 ಮುಂದಿನ ರಾಶಿ 4. ಇಲ್ಲಿ 3 2s 6 3 3s 9 3 4s 12 ಹೌದಲ್ವಾ? ಸೊ 4/12 ಇಸ್ ದ ರೈಟ್ ಆನ್ಸರ್ 6ನೇ ಒಂದು ಪ್ರಶ್ನೆಗೆ. ಇನ್ನು 7ನೇ ಪ್ರಶ್ನೆ ಬಂದು ಅಂಶ 6 ಇರುವಂತ 1/8 ಇದಕ್ಕೆ ಸಮನಾದಂತ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ, ಹಾಗಾದ್ರೆ
ಅಂಶ 6 ಇರುವಂತದ್ದು ಅಂತ ಹೇಳಿದಾಗ ನೋಡಿ 1/8 ಇದಕ್ಕೆ ಸಮನಾಗಿರುವಂತದ್ದು ನೋಡಿ 6 1s 6 6 8s 48 ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ಸರಿಯಾದಂತ ಆಪ್ಷನ್ ಯಾವುದು? ದಿಸ್ ಈಸ್ ದ ರೈಟ್ ಆನ್ಸರ್ 1/8. ಇದರ ಒಂದು ಸಮಾನ ಭಿನ್ನ ರಾಶಿ 6/48 ಆಗಿರುತ್ತೆ. ಇನ್ನು 8ನೇ ಪ್ರಶ್ನೆ 1/8 ಈಸ್ ಈಕ್ವಲ್ ಟು ಡ್ಯಾಶ್ ಬೈ 8. ಸೊ ಖಾಲಿ ಜಾಗದಲ್ಲಿ ಇರಬೇಕಾದಂತ ಸಂಖ್ಯೆ ಯಾವುದು? ಯಾವ್ದಿರ್ಬೇಕಲ್ಲಿ? ಯಾವ್ದಿರ್ಬೇಕು? ಈಗ 8 8ಕ್ಕೆ ಈಕ್ವಲ್ ಆಗಿದೆ ಅಂದ್ರೆ 1 1ಕ್ಕೆ ಈಕ್ವಲ್ ಆಗಿರ್ಬೇಕು, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 9ನೇ ಪ್ರಶ್ನೆಯನ್ನ ನೋಡೋದಾದ್ರೆ 2/3 is equal to 4/6 that is equal to 6/9. ಹಾಗಾದ್ರೆ ಇದರ ಒಂದು ಮುಂದಿನ ಭಿನ್ನ ರಾಶಿ ಯಾವುದು? ನೋಡಿ 2 1s 2 2s 2 3s 3 1s 3 2s 3 3s. So 2 4s 8 3 4s 12. So 8/12 is the right answer. Okay, ಇನ್ನು 10ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಮಾನ ಭಿನ್ನ ರಾಶಿಯ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದು 3 ಇದೆ 4 ಇದೆ, ಇದು ಅಲ್ಲ, ಇದು ಕೂಡ ಸಮಾನ ಭಿನ್ನ ರಾಶಿಯ ಜೋಡಿ ಯಾವುದು ಅಂತ ಕೇಳಿರುವಂತದ್ದು. ಓಕೆ, ಇನ್ನು ನೋಡಿ ಇದು 2/3 ಇದೆ, ಇದು 2 2s 4 2 3s 6. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸಮಾನ ಭಿನ್ನ ರಾಶಿ, ಭಿನ್ನ ಇರುವಂತದ್ದು ಬಟ್ ಸಮಾನ. ಓಕೆ, ಇನ್ನು 4/8 ಇದರ ಒಂದು ಕನಿಷ್ಠ ರೂಪ 2 2s 4 2 4s 8 2 1s 2 2s. ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 12ನೇ ಪ್ರಶ್ನೆ ಅಂಶ 6 ಇರುವಂತಹ 1/3 ಸಮಾನ ಭಿನ್ನ ರಾಶಿ. ಅಂಶ 6 ಇರುವಂತಹ 1/3 ಸಮಾನ ಭಿನ್ನ ರಾಶಿ 6 1s 6 6 3s 18. ಓಕೆ, ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ 4/12 ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 4 1s 4 3s ಅಲ್ವಾ? ಈಗ ನೋಡಿ 4 1s 4 4 3s 12. ಸೊ ಇಲ್ಲೇನ್ ಬರ್ಬೇಕು? 1 ಬರ್ಬೇಕಲ್ವಾ? ಸೊ 13th ಕ್ವೆಶನ್ಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇನ್ನು 2/3 ಈ ಒಂದು ಭಿನ್ನ ರಾಶಿಯ ಅಂಶ 14 ಆಗ್ಬೇಕು ಅಂತ ಅಂದ್ರೆ ಅಂಶ ಮತ್ತು ಛೇದವನ್ನ ಏನ್ ಮಾಡ್ಬೇಕು? 2ರಿಂದ ಗುಣಿಸ್ಬೇಕು, 2ರಿಂದ ಭಾಗಿಸ್ಬೇಕು, 7ರಿಂದ ಗುಣಿಸ್ಬೇಕು, 7ರಿಂದ ಭಾಗಿಸ್ಬೇಕಂತ ಇದೆ ನೋಡಿ. 2/3 ಈ ಒಂದು ಭಿನ್ನ ರಾಶಿಯ ಅಂಶ 14 ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? 14 ಆಗ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಅಂಶ 12 ಆಗ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? 2ರಿಂದ ಅಂದ್ರೆ 7ರಿಂದ ಗುಣಿಸ್ಬೇಕು. 7 2s 14 ಮಾಡಿದಾಗ ಮಾತ್ರ ಅಲ್ಲಿ ಅಂಶ 14 ಆಗುತ್ತೆ. ಓಕೆ, ಅಂಶ ಮತ್ತು ಛೇದವನ್ನ ನಾವು ಈಗ ನೋಡಿ 7ರಿಂದ 7 2s 14 7 3s 21. ಓಕೆ, ಈಗ ಅಂಶ ಮತ್ತು ಛೇದವನ್ನ ನಾವು 7ರಿಂದ ಗುಣಿಸಿದಾಗ ಅಂಶ ಏನಾಗುತ್ತೆ? 14 ಆಗಿರುತ್ತೆ. ಇನ್ನು 15ನೇ ಪ್ರಶ್ನೆ ಈ ಕೆಳಗಿನ ಭಿನ್ನ ರಾಶಿಗಳಲ್ಲಿ ಸಮಾನ ಭಿನ್ನ ರಾಶಿಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, 2 5s 10 2 10s 20. ಓಕೆ, ಇದು ಕೂಡ ಇದು ಅಲ್ಲ. ಇನ್ನು ನೋಡಿ 2/3 ಇದು 3 1s 3 2s, ಇದು 3 1s 3 4s. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದೆ ಹೋಗೋಣ. ಈ ರೀತಿಯ ದಶಮಾಂಶ ಸಂಖ್ಯೆಗಳನ್ನ ಓದ್ತಾರೆ ಮತ್ತೆ ಬರೀತಾರೆ, ಈ ಒಂದು ಕುರಿತಂತೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ 0 ಮತ್ತೆ 0.05 ಅಂತ ಇದೆ. ಇದನ್ನ ಪದಗಳಲ್ಲಿ ಬರೆದಾಗ 0.5 0.05 0.500005 ಅಂತ ಇದೆ. ಏನಿದು? ಏನಂತ ಓದ್ಬೇಕು ಅದನ್ನ? 0.05 0.05. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 0.9 ಇದನ್ನ ನಾವು ಅಂಕಿಯಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? 0.9.
ಸೊ ಥರ್ಡ್ ಇಸ್ ದ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ, 0.14 ಇರುವಂತಹ ಒಂದರ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಯಾವುದು, ಏನು ಅದರ ಸ್ಥಾನ? ಒಂದರ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಅದರ ಒಂದು ಸ್ಥಾನ ಯಾವ್ದಾಗಿರುತ್ತೆ? ದಶಮಾಂಶ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ 0.14 ಇಲ್ಲಿ ಒಂದರ ಸ್ಥಾನ ಏನಾಗಿರುತ್ತೆ? ಇದು ಒಂದು ದಶಾಂಶ ಆಗಿರುತ್ತೆ. ಅಂದ್ರೇನು? 10 ಅಂತ ಹೇಳ್ತೀವಿ, ಬಿಡಿ 10 ಅಂತ. ಇದು ಬಿಡಿ 10, 100 ಅಂತ ಹೇಳ್ತೀವಲ್ವಾ. ಸೊ ದಶಾಂಶ ಅಂದ್ರೇನು? 10. ಓಕೆ, ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ, 0.056 5ರ ಸ್ಥಾನ ಏನು? ಸೇಮ್ ಹಿಯರ್, ಹೌದಲ್ವಾ? ಹಾಗಾದ್ರೆ ಇಲ್ಲೂ ಕೂಡ ಏನಾಗಿರುತ್ತೆ? ಶತಾಂಶ, 10, ದಶಾಂಶ, ಸಾವಿರ ಅಂತ ಇದೆ. ಸೊ ಸರಿಯಾದಂತ ಆಯ್ಕೆ ಏನಾಗಿರುತ್ತೆ? ಇಲ್ಲಿ ನೋಡಿ, ಇಲ್ಲಿ 0 ಆದ್ಮೇಲೆ ಇರುವಂತದ್ದು ಅಲ್ವಾ. ಇಲ್ಲಿ ನಾವೇನ್ ಮಾಡ್ಬೇಕು? ಮಾಮೂಲಾಗಿರೋದ್ ಬೇಡ, ಇಲ್ಲಿ 0 ಇದೆ ಅಂದ್ರೆ ಅಲ್ಲೇನಿತ್ತು? 0.14 ಇತ್ತು, ಅಂದ್ರೆ 0.14 ಇತ್ತು, ಅಂದ್ರೆ ಪಾಯಿಂಟಿನ ಪಕ್ಕದ್ದಾಗಿತ್ತು. ಯಾವುದು? ಒಂದರ ಸ್ಥಾನ. ಅಂದ್ರೆ ಬಿಂದುವಿನ ಪಕ್ಕದ ಸ್ಥಾನ ಏನಾಗಿತ್ತು? ದಶಾಂಶ ಆಗಿತ್ತು. ಆದ್ರೆ ಇಲ್ಲಿ 0 ಅಂದ್ರೆ ಬಿಂದುವಿನ ಪಕ್ಕದ್ದು ದಶಾಂಶ. ಓಕೆ, ದಶಾಂಶದ ನಂತರ 5 ಏನಿದೆ ಅದು ಏನಾಗುತ್ತೆ? ಶತಾಂಶ ಆಗುತ್ತೆ. ಏನಾಗುತ್ತೆ? ಶತಾಂಶ ಆಗುತ್ತೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ನೋಡಿ, ಶತಾಂಶ ಅಂದ್ರೇನು? ಬಿಂದುವಿನ ನಂತರ 0ಯ ನಂತರ 5 ಇದೆ. ಸೊ ಅದೇನಾಗುತ್ತೆ? ಶತಾಂಶ ಆಗುತ್ತೆ. ಓಕೆ, ಇನ್ನು 5ನೇ ಪ್ರಶ್ನೆ, ಅಲ್ಲಿ ನೋಡಿ, ಸೊ ಈ ಚಿತ್ರದಲ್ಲಿ ಇರುವಂತಹ ಬಣ್ಣ ಹಚ್ಚಿದ ಭಾಗ ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದರೆ, ಯಾವ ರೀತಿ ಬರೀತಾರೆ? ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರೆಯೋದು? ದಶಮಾಂಶ ಅಂತ ಬರೆದಾಗ ಪಾಯಿಂಟ್ ಪಕ್ಕನೇ ಇರ್ಬೇಕು. ದಶಮಾಂಶ ಅಂತ ಬರೆದಾಗ ನೋಡಲ್ಲಿ ದಶಾಂಶ ಅಂತ ಅಲ್ಲಿ ಬರ್ದ್ರಿ ಅಲ್ವಾ, ಕಾಣಿಸ್ತಾ ಇದೆಯಲ್ವಾ? 0.14 ಇದರಲ್ಲಿ ಒಂದರ ಸ್ಥಾನ ದಶಾಂಶ ಆಗಿತ್ತು. ಹಾಗಾದ್ರೆ ಒಂದರ ಸ್ಥಾನ ದಶಾಂಶ ಆಗಿತ್ತು ಅಂದ್ರೆ ಇಲ್ಲಿ ಬಣ್ಣ ಹಚ್ಚಿದಂತ ಭಾಗವನ್ನ ನಾವು ದಶಾಂಶದಲ್ಲಿ ಬರೆದಾಗ, ಇಲ್ಲಿ ಬಣ್ಣ ಹಚ್ಚಿದಂತ ಭಾಗ ಯಾವುದು? 4, ಅದನ್ನ ದಶಾಂಶದಲ್ಲಿ ಬರೆದಾಗ 0.4 ಆಗುತ್ತೆ. ಸೊ 0.4 ಇಸ್ ದ ರೈಟ್ ಆನ್ಸರ್. ಓಕೆ, 5ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ 0.4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 100ರ 7 ಭಾಗ ಏನಿರುತ್ತೆ? ಈ ಒಂದು ದಶಮಾಂಶ ಅಂದ್ರೆ ಇದನ್ನ ನಾವು ದಶಮಾಂಶದಲ್ಲಿ ಬರೆದಾಗ ಏನಾಗುತ್ತೆ? ಅಲ್ಲೇನ್ ಹೇಳಿರೋದು? ದಶಮಾಂಶ. ಓಕೆ, ಸೊ ಅದನ್ನ ಯಾವ ರೀತಿ ಬರಿತೀವಿ ನಾವು? ಯಾವ ರೀತಿ ಬರಿಬೇಕು ನೋಡಿ. ಇದನ್ನ ನಾವು ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? 0.07 ಅಂತ ಬರಿತೀವಿ. ಓಕೆ, 0.07. ಇನ್ನು ಮುಂದಿನ ಪ್ರಶ್ನೆ, ರಾಣಿ ಒಂದು ಕಲ್ಲಂಗಡಿ ಹಣ್ಣಿನ 10 ಭಾಗದಲ್ಲಿ ಅವಳು ತೆಗೆದುಕೊಂಡಂತ ಭಾಗವನ್ನ ಸಂಖ್ಯಾ ರೇಖೆಯಲ್ಲಿ ಸೂಚಿಸಲಾಗಿದೆ. ಹಾಗಾದ್ರೆ ರಾಣಿ ತೆಗೆದುಕೊಂಡಂತ ಭಾಗ ಎಷ್ಟು? ರಾಣಿ ಒಂದು ಕಲ್ಲಂಗಡಿ ಹಣ್ಣಿನ 10 ಭಾಗದಲ್ಲಿ ಅವಳು ತೆಗೆದುಕೊಂಡಂತ ಭಾಗ ಎಷ್ಟು? 5 ಭಾಗವನ್ನು ತೆಗೆದುಕೊಳ್ತಾಳೆ. ಹಾಗಾದ್ರೆ ರಾಣಿ ತೆಗೆದುಕೊಂಡ ಭಾಗ ಯಾವುದು ಅಂತ ಕೇಳಿದ್ದಾರೆ. ಎಷ್ಟು? 0.5 ಅಂತ ಹೇಳ್ತೀವಿ, ಹೌದಲ್ವಾ? ಸರಿಯಾದಂತ ಆಪ್ಷನ್ ಯಾವುದು? 0.5 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 8ನೇ ಪ್ರಶ್ನೆ, 26/10 ಇದನ್ನ ನಾವು ದಶಮಾಂಶದಲ್ಲಿ ಬರೆದಾಗ 0.26 ಆಗುತ್ತೆ, ಹೌದಲ್ವಾ? 8ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಯಾವುದು? ಯಾವುದು ಸರಿಯಾದಂತ ಆಯ್ಕೆ? ಇದನ್ನ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? ದಶಮಾಂಶದಲ್ಲಿ ಬರೆದಾಗ ನಮ್ಗೆ ಏನ್ ಸಿಗುತ್ತೆ? 2.6 ಸಿಗುತ್ತೆ. ಓಕೆ, ಸೊ ಸರಿಯಾದಂತ ಆಯ್ಕೆ ಯಾವುದು? 2.6 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 9ನೇ ಪ್ರಶ್ನೆ,
0.8 ಇದನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? 8/10 ಅಂತ ಬರಿತೀವಿ. ಓಕೆ, 8/10 ಅಂತ ಬರಿತೀವಿ. ಓಕೆ, 8/10 ಅಂತ ಬರಿತೀವಿ. ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 9 ಏನದು 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನ ಏನಂತ ಕರಿತೀವಿ? ನೋಡಿ, ಬಿಡಿ ಮತ್ತು ದಶಾಂಶ ಏನಿರುತ್ತೆ ಅವುಗಳ ನಡುವಿನ ಬಿಂದುವನ್ನ ನಾವ್ ಏನಂತ ಕರಿತೀವಿ? ದಶಾಂಶ, ಪೂರ್ಣ ಭಾಗ, ದಶಮಾಂಶ ಬಿಂದು, ಪೂರ್ಣಾಂಕ ಅಂತ ಇದೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ದಶಮಾಂಶ ಬಿಂದು ಅಂತ ನಾವು ಕರಿತೀವಿ. ಓಕೆ, ಬಿಡಿ ಮತ್ತು ದಶಮಾಂಶಗಳ ನಡುವಿನ ಬಿಂದುವನ್ನ ಏನಂತ ಕರೀತಾರೆ? ದಶಮಾಂಶ ಬಿಂದು ಅಂತ ಕರೀತಾರೆ. ಓಕೆ, ಇನ್ನು 11ನೇ ಪ್ರಶ್ನೆ, 0.3 ಅನ್ನ ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಿದಾಗ ಏನಂತ ವ್ಯಕ್ತಪಡಿಸ್ತೀವಿ? 0.3 ಅನ್ನ 3/10 ಅಂತ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಅದನ್ನ ನಾವೇನಂತ ಬರಿತೀವಿ? 0.3 ಅಂತ ಬರಿತೀವಿ. ಓಕೆ, ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 12ನೇ ಪ್ರಶ್ನೆ, 0.09 ಈ ಒಂದು ಭಿನ್ನ ರಾಶಿಯ ರೂಪ ಯಾವುದು ಅಂತ ಕೇಳಿದರೆ, ನೋಡಿ ಅದರ ಒಂದು ಭಿನ್ನ ರಾಶಿಯ ರೂಪ ಯಾವುದು? ಈಗ ನೋಡಿ, 0.9ಗೆ 10 ಆದ್ರೆ 0.09ಗೆ ದಟ್ ಇಸ್ 100. ಓಕೆ, ಸರಿಯಾದಂತ ಆಯ್ಕೆ ಅಂದ್ರೆ 9/100 ಅಂತ. ಓಕೆ, ನಾನು ಹೇಳಿದ್ದು 9/100 ಅಂತ. ಓಕೆ, ಸೊ ಇದು. ಇನ್ನು 99/1000 ಅಂತ ಇದೆ. ಇದರ ಒಂದು ದಶಮಾಂಶ ರೂಪವನ್ನ ಯಾವ ರೀತಿ ಬರಿಬಹುದು? ಈಗ ನೋಡಿ, 0.99 ಆದ್ರೆ 0.99 ಆದ್ರೆ ಇದನ್ನ 99/10 ಅಂತ ಹೇಳ್ತೀವಿ. 0.099 ಆದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ? 100 ಅಂತ ಹೇಳ್ತೀವಿ. 0.0099 ಅಂತ ಆದ್ರೆ ಅದು 1000 ಆಗುತ್ತೆ. ಓಕೆ, ಸೊ 0.0099 ಆರ್ ಏನಾಗುತ್ತೆ ನೋಡಿ? 13ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಯಾವ್ದಾಗುತ್ತೆ? 0.099 ಆಗುತ್ತೆ. ಓಕೆ, ಓ ಎಸ್ ಎಸ್ ಎಸ್. ಏನ್ ಮೇಡಮ್ ನೀವು ಹೆಂಗೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ನೋಡಿ, ತಪ್ಪು 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 ಅಲ್ವಾ? ಇದು ತಪ್ಪು. ಹಾಗಾದ್ರೆ ಯಾವ್ದು ಸರಿ? ಯಾವುದು ಸರಿ ನೋಡಿ? ಇಲ್ಲಿ ಏನಾಗುತ್ತೆ ನೋಡಿ, 99/10 ಹಾಕಿದ್ರೆ ಅದು ಏನಾಗುತ್ತೆ? 9.9 ಆಗುತ್ತೆ. ಹೌದಲ್ವಾ? 99/10 ಆದ್ರೆ ಏನಾಗುತ್ತೆ? 9.9 ಆಗುತ್ತೆ. ಹೌದಲ್ವಾ? ಅದೇ 99/100 ಆದ್ರೆ 0.99 ಆಗುತ್ತೆ. ಓಕೆ, ಇದು ಯಾವ್ದ್ರದ್ದು? 99/100 ಆದ್ರೆ. ಆದರೆ ಅದು 1000 ಆಗಿತ್ತು ಅಂದ್ರೆ 0.099 ಆಗುತ್ತೆ. ಓಕೆ, ಸೊ ಸರಿಯಾದಂತ ಆಯ್ಕೆ ಯಾವುದು? 0.099. ಓಕೆ, ಈಗ ನಾವು 14ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 4.52 ಇದನ್ನ ಓದುವಂತಹ ಕ್ರಮ ಯಾವುದು? 4.52. ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? 14ನೇ ಪ್ರಶ್ನೆ ಸರಿಯಾದಂತ ಆಯ್ಕೆ ಮೊದಲನೇ ಆಯ್ಕೆ. ಇನ್ನು 15ನೇ ಪ್ರಶ್ನೆ, ಸರಿಯಲ್ಲದ ಜೋಡಿ ಯಾವುದು? 2/10 ಇದು ಕೂಡ ಇದು ಸರಿಯಾದಂತದ್ದು, ಇದು ಅಲ್ಲ, ಇದು ಹೌದು. ಓಕೆ, ಇದು ಕೂಡ ಹೌದು. ಹೌದಲ್ವಾ? ಸೊ ಸರಿಯಲ್ಲದ್ದು ಎರಡನೇದು. ಓಕೆ, ಇನ್ನು 16ನೇ ಪ್ರಶ್ನೆ, 0.25 ನಲ್ಲಿ 2ರ ಸ್ಥಾನ ಏನು ಅಂತ ಕೇಳಿದರೆ, ಬಿಡಿ, 10, ದಶಾಂಶ, ಶತಾಂಶ ಅಂತ ಇದೆ. ಸೊ ಬಿಂದುವಿನ ಪಕ್ಕದ್ದು ಏನಾಗಿರುತ್ತೆ? ದಶಾಂಶ ಆಗಿರುತ್ತೆ. ಏನಾಗಿರುತ್ತೆ? ದಶಾಂಶ ಅಂತ ನಾವು ಕರಿತೀವಿ. ಓಕೆ, ಇನ್ನು 17ನೇ ಪ್ರಶ್ನೆ, 0.452 ಇದರಲ್ಲಿ ಶತಾಂಶ ಸ್ಥಾನದಲ್ಲಿ ಇರುವಂತಹ ಅಂಕಿ ಯಾವುದು ಅಂತ ಕೇಳಿದರೆ, ಯಾವುದು ಶತಾಂಶದಲ್ಲಿ ಇರುವಂತಹ ಅಂದ್ರೆ ಆ ಒಂದು ಸ್ಥಾನದಲ್ಲಿ ಇರುವಂತದ್ದು ಯಾವುದು? ಇದು 4 ಇರುವಂತದ್ದು, ಇದು ದಶಾಂಶ ಸ್ಥಾನದಲ್ಲಿದೆ, ಇದು ಶತಾಂಶ. ಸೊ 5 ಏನಿದೆಯಲ್ಲ ಇದು ಸರಿಯಾದಂತ ಆಯ್ಕೆ. ಇನ್ನು 18ನೇ ಪ್ರಶ್ನೆ, ಬಣ್ಣ ತುಂಬಿರುವಂತಹ ಭಾಗ ತೋರಿಸುವ ದಶಮಾಂಶ ರೂಪ ಯಾವುದು? 1 2 3 4 ಇಲ್ಲಿ 4ಕ್ಕೆ ಮಾತ್ರ ಬಣ್ಣವನ್ನ ತುಂಬಿದ್ದಾರೆ. ಓಕೆ, ಹಾಗಾದ್ರೆ ಇದರ ಒಂದು ದಶಮಾಂಶ ರೂಪ ಯಾವುದು? ದಟ್ ಈಸ್ 0.4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 19ನೇ ಪ್ರಶ್ನೆ, ಒಂದು ಪೆನ್ಸಿಲ್
4.8 ಸೆಂಟಿಮೀಟರ್ ಉದ್ದ ಇದೆ. ಇದನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? 4.8 ಬೈ ಏನಂತ 48/10 ಅಂತ ಬರಿಬೇಕು, ಹೌದಲ್ವಾ? ಸೊ ಅದು ಇರೋದೆಲ್ಲಿ? ಇಲ್ಲಿದೆ. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 20ನೇ ಪ್ರಶ್ನೆ. ರಮ್ಯಾಳ ಹುಟ್ಟುಹಬ್ಬಕ್ಕೆ ಅವಳ ತಂದೆ ಒಂದು ಚಿಕ್ಕ ಕೇಕ್ ಅನ್ನ ತಗೊಂಡ್ ಬರ್ತಾರೆ. ಅದನ್ನ 10 ಸಮಭಾಗಗಳಾಗಿ ಮಾಡ್ತಾರೆ. ಅದರಲ್ಲಿ ಒಂದು ಭಾಗವನ್ನ ಜಾನ್ ತಿಂದ ಕೇಕಿನ ಭಾಗವನ್ನ ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? ನೋಡಿ, 10 ಸಮಭಾಗಗಳಾಗಿ ಮಾಡ್ತಾರೆ ಅದನ್ನ. ಅದು 10 ಸಮಭಾಗವನ್ನ ಒಳಗೊಂಡಿದೆ. ಅದರಲ್ಲಿ ಅವನು ಒಂದು ಭಾಗ ಮಾತ್ರ ಜಾನು ತಿಂತಾನೆ. ಓಕೆ, ಒಂದು ಭಾಗ ತಿಂದಂತಹ ಕೇಕಿನ ಭಾಗವನ್ನ ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? ಓಕೆ, ಒಂದು ಕೇಕ್ ಅನ್ನ ತರ್ತಾರೆ. ಸೊ 1/10 ಆಯ್ತು. ಅದನ್ನ ಯಾವ ರೀತಿ ಬರಿಬಹುದು? 0.1 ಅಂತ ಬರಿಬಹುದು. ಸೊ ಸರಿಯಾದಂತ ಆಯ್ಕೆ 0.1, 0.1. ಇನ್ನು 21ನೇ ಪ್ರಶ್ನೆ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗವನ್ನ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಯಾವ ರೀತಿ? ಬಣ್ಣ ಹಚ್ಚಿದ ಭಾಗವನ್ನ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ 1 2 3 4 ಪಾರ್ಟ್ಸ್ ಏನಿದೆಯಲ್ಲ ಅದನ್ನ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಅಂತ ಇದೆ. ಬಣ್ಣ ಹಚ್ಚಿದ 1 2 3 4 ಟೋಟಲ್ ಎಷ್ಟು? 1 2 3 4 5 6 ಅಂದ್ರೆ ಇಲ್ಲಿ 10 ಭಾಗ ಇದೆ. ಇದರಲ್ಲಿ ಬಣ್ಣ ಹಚ್ಚಿರುವಂತದ್ದು ಬರೀ 4 ಮಾತ್ರ. ಇದನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗುತ್ತೆ? ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗುತ್ತೆ? ನೋಡಿ, ಇದನ್ನ ಇದರಲ್ಲಿ ಬಣ್ಣ ಹಚ್ಚಿದ ಭಾಗವನ್ನ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಂತ ಬರುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇನ್ನು 22ನೇ ಪ್ರಶ್ನೆ 0.6. ಇದನ್ನ ಪದಗಳಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? ಪದಗಳಲ್ಲಿ ಬರೆದಾಗ 0.6 ಅಂತ ಬರಿತೀವಿ, ಹೌದಲ್ವಾ? ಸೊ ಆಪ್ಷನ್ 0.6. ಸೊ ಸರಿಯಾದಂತ ಆಯ್ಕೆ ಇದು. ಇನ್ನು ಗೌತಮನು ಪರೀಕ್ಷೆಯಲ್ಲಿ 100ಕ್ಕೆ 98 ಅಂಕವನ್ನ ಗಳಿಸಿದ್ದಾನೆ. ಅವನು ಪಡೆದಂತ ಅಂಕಗಳನ್ನ ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಯಾವ ರೀತಿ? 98 ಅಂಕಗಳನ್ನ ಗಳಿಸಿದ್ದಾನೆ. ಯಾವ್ದಕ್ಕೆ? 100ಕ್ಕೆ. ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬಹುದು? ಅದು 10 ಆಗಿದ್ರೆ 9.8 ಅಂತ ಇರ್ತಾ ಇತ್ತು. ಹಾಗಾದ್ರೆ 0.98 ಇಸ್ ದ ರೈಟ್ ಆನ್ಸರ್, ಹೌದಲ್ವಾ? 23ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಇದನ್ನ ಅಂದ್ರೆ ಪಾಯಿಂಟ್ ಅಲ್ಲಿ ನಾವು ಮಾಡಿದ್ರೆ ಇಷ್ಟು ಬರುತ್ತೆ. ಬಟ್ ಅಲ್ಲಿ ಹೇಳಿರೋದೇನು? ಭಿನ್ನ ರಾಶಿ ರೂಪದಲ್ಲಿ ವ್ಯಕ್ತಪಡಿಸಿದಾಗ. ಸೊ ಸರಿಯಾದಂತ ಆಯ್ಕೆ ಇದು. ಓಕೆ, ಇನ್ನು 24ನೇ ಪ್ರಶ್ನೆ 24.63. ಇದರಲ್ಲಿ 6ರ ಸ್ಥಾನ ಬೆಲೆ ಎಷ್ಟು? 6ರ ಸ್ಥಾನ ಬೆಲೆ ಎಷ್ಟು? 60, 6/10, 6/100, 6 ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? 6/10. ಎಷ್ಟು? 6/10 ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿ ಪ್ರಶ್ನೆಗಳನ್ನ ನೀವು PSTR ಗೆ ಮತ್ತೆ TET ಅಲ್ಲಿ ವೆರಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಈ ಪ್ರಶ್ನೆಗಳನ್ನ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋಸ್ ಅನ್ನ ನೋಡಿ ಸಾಲ್ವ್ ಮಾಡ್ತಾ ಇದ್ರೆ ಅವರಿಗೆ ಮಾತ್ರ ಇದು ಯಾವ ತರ, ಆಮೇಲೆ ಯಾರೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ನೋಡಿ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರ ಅವರಿಗೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇದನ್ನ ನಾವೇನಂತ ಹೇಳ್ತೀವಿ? 6/10 ಆಗಿರುತ್ತೆ ಈ ಒಂದು ಸ್ಥಾನ. ಓಕೆ, ಎಸ್. ಇನ್ನು 8/100 ಇದನ್ನ ನಾವು ದಶಮಾಂಶದಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? ಓಕೆ, 0.08 ಆಗುತ್ತೆ, ಹೌದಲ್ವಾ? 0.08 ಆಗಿರುತ್ತೆ. ಇದು ಏನಾಗಿರುತ್ತೆ? ಇದು 0.08 ಆಗಿರುತ್ತೆ. ಇನ್ನು 26ನೇ ಪ್ರಶ್ನೆ 75 ಪೈಸೆಗಳನ್ನ ರೂಪಾಯಿಗಳಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? 75 ಪೈಸೆಗಳನ್ನ ರೂಪಾಯಿಗಳಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ ಅಂತ ಕೇಳಿದ್ದಾರೆ. ಯಾವ ರೀತಿ ಬರಿತೀವಿ ನೋಡಿ? 75 ಪೈಸೆಗಳನ್ನ ನೋಡಿ, 75 ಪೈಸೆ ಎಷ್ಟಕ್ಕೆ? 100 ಪೈಸೆಗೆ 1 ರೂಪಾಯಿ. ಹಾಗಾದ್ರೆ ಇದನ್ನ ನಾವು
ರೂಪಾಯಿಗಳಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? ದಟ್ ಈಸ್ 0.75. ಓಕೆ, $0.75 is the right answer. Okay. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ದಶಮಾಂಶ ರೂಪ ಯಾವುದು ಅಂತ ಕೇಳಿದರೆ, ಚಿತ್ರದಲ್ಲಿ ಏನ್ ಬಣ್ಣ ಹಚ್ಚಿದಾರಲ್ವಾ ಅದರ ದಶಮಾಂಶ ರೂಪ ಯಾವುದು ಅಂತ ಕೇಳಿದರೆ ನೋಡಿ, 1 2 3 4 5 6 7 8 9 10 ಇದರಲ್ಲಿ 10 ಭಾಗ ಇದೆ. ಇದರಲ್ಲಿ ಬಣ್ಣ ಹಚ್ಚಿರುವಂತದ್ದು 1 2 3 4 ಓನ್ಲಿ 4 ಪಾರ್ಟ್ಸ್ ಗೆ ಮಾತ್ರ. ಓಕೆ, ಹಾಗಾದ್ರೆ ಇದರ ಒಂದು ದಶಮಾಂಶ ರೂಪ ಡೆಸಿಮಲ್ ಫಾರ್ಮ್ ಯಾವುದು ಅಂತ ಕೇಳಿದರೆ, ಎಷ್ಟು ಭಾಗ ಇದೆ? 10 ಭಾಗ ಇದೆ. ಬಣ್ಣ ಹಚ್ಚಿರುವಂತದ್ದು 4ಕ್ಕೆ ಮಾತ್ರ. ಸೊ ಅದನ್ನೇನಂತ ಕರಿತೀವಿ? 0.4 ಇಸ್ ದ ರೈಟ್ ಆನ್ಸರ್. ಓಕೆ, 28ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಪೆನ್ಸಿಲಿನ ಉದ್ದ 45 ಮಿಲಿಮೀಟರ್ ಇದೆ. 45 ಮಿಲಿಮೀಟರ್ ಇದೆ. ಅದನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರೆದಾಗ ಏನಂತ ಬರಿತೀವಿ? ಸೆಂಟಿಮೀಟರ್ ಅಲ್ಲಿ ಬರೆದಾಗ ಏನಂತ ಬರಿತೀವಿ? ಸೆಂಟಿಮೀಟರ್ ಅಲ್ಲಿ ಬರೆದಾಗ ನೋಡಿ, 45 ಮಿಲಿಮೀಟರ್ ಇದೆ. ಓಕೆ, ಅದನ್ನ ಮೀಟರ್ ಅಲ್ಲಿ ಬರಿಬೇಕು. 100 ಮೀಟರ್, ಹೌದಲ್ವಾ? ಸೆಂಟಿಮೀಟರ್, 100 ಸೆಂಟಿಮೀಟರ್, ಹೌದಲ್ವಾ? ಸೊ ಅದನ್ನ 45 ಮಿಲಿಮೀಟರ್ ಅನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರೆದಾಗ ಏನಾಗುತ್ತೆ? ಇದನ್ನ ನಾವೇನಂತ ಕರಿತೀವಿ? ಓಕೆ, ಒಂದು ಪೆನ್ಸಿಲಿನ ಉದ್ದ 45 ಮಿಲಿಮೀಟರ್ ಇದ್ದು ಅದನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರೆದಾಗ ಏನಾಗುತ್ತೆ? ಇಲ್ಲಿ ಏನಿದೆ 0. ಅಲ್ಲಿ ಕೇಳಿರೋದೇನು ಸೆಂಟಿಮೀಟರ್, ಇಲ್ಲಿ ಏನಿದೆ ಮಿಲಿಮೀಟರ್ ಇದೆ. ಓಕೆ, ಒಂದು ಪೆನ್ಸಿಲಿನ ಉದ್ದ ಎಷ್ಟಿದೆ? 45 ಮಿಲಿಮೀಟರ್ ಇದೆ. ಒಂದು ಪೆನ್ಸಿಲಿನ ಓಕೆ, ನಾವು ಇದರ ಒಂದು ಮುಂದಿನ ಭಾಗವನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.